Hello, in this video, we'll discuss Rani Charan University BSc Semester 3rd Basic English Syllabus. So yes, in this video, we'll discuss the syllabus. ನಮಸ್ಕಾರ. ಈ ಒಂದು ವಿಡಿಯೋ ನಾವು ಏನಪ್ಪ ಅಂದ್ರೆ BSc 3rd ಸೆಮಿಸ್ಟರ್ದು ಸಿಲೆಬಸ್ ನೋಡೋಣ. ಅದರೊಳಗೆ ಮೊದಲಿಗೆ ಏನು ನೋಡ್ರಪ್ಪ ಅಂತಂದ್ರೆ ಯೂನಿಟ್ ನಂಬರ್ 1, ಯೂನಿಟ್ 2 ಆ್ಯಂಡ್ ಯೂನಿಟ್ 3 ಟೋಟಲ್ 3 ಯೂನಿಟ್ಸ್ ಅದಾವ. ನಿಮ್ಗೆ ಆ ಯೂನಿಟ್ ಒಳಗೆ ಯಾವ್ಯಾವ ಸಪ್ರೇಟ್ ಚಾಪ್ಟರ್ಸ್ ಅದ ನೋಡ್ರಿ. ಮೊದಲೇ ಯೂನಿಟ್ ಏನಪ್ಪ ಅಂದ್ರೆ ನಿಮ್ಗೆ ಟೆಕ್ಸ್ಟ್ ಆ್ಯಂಡ್ ಮೀಡಿಯಾ ಮೇಲೆ ಇರ್ತೈತ್ರಿ. So the first unit is on text and media. It carries 40 marks totally. It carries 40 marks. Keep that in mind. Okay. First one is The Living Mountain by Amitav Ghosh. It is a novel. Keep that in mind. Living Mountain by Amitav Ghosh. I Am Mother, science fi, that is science fiction movie. Sci-fi ಅಂದ್ರ ಸೈನ್ಸ್ ಫಿಕ್ಷನ್ ಮೂವೀಸ್ ರೀ. ಸೊ ನೆನ್ಪಿಟ್ಕೋರಿ ನೀವು. ಮೊದಲಿಗೆ ಏನಪ್ಪ ಅಂತಂದ್ರೆ ದ ಲಿವಿಂಗ್ ಮೌಂಟನ್ ಅಂತ ಹೇಳಿ ಅಮಿತಾವ್ ಘೋಷ್ ಅವರ ಒಂದು ಕಾದಂಬರಿ ಐತಿ, ನಾವೆಲ್ ಇರ್ತೈತ್ರಿ. ಎರಡನೇದು ಐ ಎಮ್ ಮದರ್ ಅನ್ನೋದು ಒಂದು ಯೂಟ್ಯೂಬ್ ವಿಡಿಯೋ ಐತಿ, ಮೂವಿ ಐತಿ. ಅದನ್ನ ನೀವು ಯೂಟ್ಯೂಬ್ ವಿಡಿಯೋ ನೋಡ್ಬೇಕು ಅದನ್ನ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಥರ್ಡ್ ಪಾಯಿಂಟ್ ಏನೈತಿ, ಥರ್ಡ್ ಚಾಪ್ಟರ್ ಬುಕ್ ರಿವ್ಯೂ ಆಸ್ ಅನ್ ಆರ್ಟ್ ಸ್ಕಿಲ್ ಆಫ್ ರೈಟಿಂಗ್. ಬುಕ್ ರಿವ್ಯೂ ಆನ್ ಯುವರ್ ಫೇವರೇಟ್ ಬುಕ್. ಫಾರ್ ಎಕ್ಸೈಸ್ ರೆಫರ್ ರಿವ್ಯೂಸ್ ಆನ್ ದ ಲಿವಿಂಗ್ ಮೌಂಟನ್. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಬುಕ್ ರಿವ್ಯೂ ಬಗ್ಗೆ ಹೇಳ್ತಾರೆ ಇಲ್ಲಿ ಅವರು. ಬುಕ್ ರಿವ್ಯೂ ಅಂದ್ರೆ ಯಾವುದೋ ಒಂದು ಯಾರಾದರೂ ಬುಕ್ ಬರ್ದ ಅನ್ಕೋರಿ, ಆ ಬುಕ್ ಮೇಲೆ ಏನಪ್ಪ ಅಂದ್ರೆ ನಿಮ್ಮ ಅನಿಸಿಕೆಗಳನ್ನ ಬರೀಬೇಕು. ನೀವು ರೇಟಿಂಗ್ಸ್ ಕೊಡೋದು ಅಥವಾ ಯಾವ ರೀತಿ ಬುಕ್ ಐತಿ, ಸಸ್ಪೆನ್ಷನ್ ಯಾವ ರೀತಿ ಐತಿ ಅಂದ್ರೆ ಎಲ್ಲಾನು ರಿವೀಲ್ ಮಾಡಬಾರ್ದು ನಿಮ್ಮ ಅದ್ರೊಳಗೆ. ಜಸ್ಟ್ ಆ ಬುಕ್ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ನೀವೊಂದು ರಿವ್ಯೂವನ್ನ ಬರೀಬೇಕು. ಓಕೆ, ಮೊದಲಿಗೆ ನೋಡ್ರಿ, ದ ಲಿವಿಂಗ್ ಮೌಂಟನ್ ಅದ ಇಲ್ಲಿ ಎಕ್ಸಾಂಪಲ್ ಕೊಟ್ಟಾರ. ಫಾರ್ ಎಕ್ಸಸೈಸ್ ರೆಫರ್ ರಿವ್ಯೂಸ್ ಆನ್ ದ ಲಿವಿಂಗ್ ಮೌಂಟನ್ ಅಂತ ಹೇಳ್ತಾರ. ಸೊ ಈ ಲಿವಿಂಗ್ ಮೌಂಟನ್ ಅದು ಬಹಳಷ್ಟು ಮಂದಿ ರಿವ್ಯೂ ಬರ್ದಿರ್ತಾರ, ನೀವು ಆ ರೀತಿ ರಿವ್ಯೂನ ಇಲ್ಲಿ ಬರಿಬೇಕು ಅಂತ ಹೇಳಿ ಎಕ್ಸಸೈಸ್ ಪರ್ಪಸ್. ಹಂಗ ನಿಮ್ಮ ಕಾಲೇಜ್ ಒಳಗೆ ನಿಮ್ಮ ಸರ್ ಒಳನು ಬೇರೆ ಬೇರೆ ಬುಕ್ ಮೇಲೆ ರಿವ್ಯೂಸ್ ನಮಗೆ ತೋರಿಸಿ ಸರ್ ಅಂತ ಹೇಳ್ರಿ. ಆಮೇಲೆ ನೀವು ಒಂದು ಬುಕ್ ಮೇಲೆ ರಿವ್ಯೂನ ಮಾಡಬೇಕು. ಈ ನೆಕ್ಸ್ಟ್ ನೋಡ್ರಿ, ಫೋರ್ತ್ ಒನ್ ಮೂವಿ ರಿವ್ಯೂ ಅಂತ ಹೇಳ್ತಾರೆ ಅವರು. ಸೊ ಮೂವಿನೂ ಕೂಡ ರಿವ್ಯೂ ಮಾಡೋದು ಸೇಮ್ ಪಾಯಿಂಟ್ಸ್ ಅದ ರೀ. ಮೂವಿ ರಿವ್ಯೂ ಅಂದ್ರೆ ಏನು, ಆಸ್ ಅನ್ ಆರ್ಟ್ ಸ್ಕಿಲ್ಸ್ ಆಫ್ ರೈಟಿಂಗ್ ಮೂವಿ ರಿವ್ಯೂ ಆನ್ ಯುವರ್ ಫೇವ್ರೇಟ್ ಮೂವಿ. ಸೇಮ್ ಅದ ನೋಡ್ರಿ ಇಲ್ಲಿ. ರಿವ್ಯೂ ಆನ್ ಯುವರ್ ಫೇವ್ರೇಟ್ ಬುಕ್, ರಿವ್ಯೂ ಆನ್ ಯುವರ್ ಫೇವ್ರೇಟ್ ಮೂವಿ ಸೇಮ್ ಅದಾವ. ಸೊ ಇದು ಮೂವಿ ಮೇಲೆ ಮಾಡ್ತೀರಿ, ಅದನ್ನ ಬುಕ್ ಮೇಲೆ ಮಾಡ್ತೀರಿ. ಇನ್ನು ಮೂವಿ ಯಾವುದು, ಇಲ್ಲೇ ಮೂವಿ ಕೊಟ್ಟಾರ ನೋಡ್ರಿ ನಿಮ್ಗೆ. ಐ ಆಮ್ ಮದರ್ ಅನ್ನೋದೇನು ಮೂವಿ ಐತಲ್ಲ, ಆ ಮೂವಿ ಮೇಲೆ ಏನಪ್ಪ ಅಂದ್ರೆ ನೀವು ಒಂದು ಮಾಡ್ಬೇಕಂತ ಹೇಳಿ ಹೇಳ್ತಾರೆ ಅವರು, ಅಂದ್ರೆ ರಿವ್ಯೂನ ಮಾಡಬೇಕು. ಸೊ ಫಾರ್ ಎಕ್ಸೈಸ್ ಇಲ್ಲಿ ಕೊಟ್ಟಾರ ನೋಡ್ರಿ, ಎಕ್ಸೈಸ್ ರೆಫರ್ ರಿವ್ಯೂಸ್ ಆನ್ ಐ ಆಮ್ ಮದರ್. ಸೊ in your newspaper, you might have read in the newspaper, they will give the review about the book, like they will give 5-star ratings. So out of that, a person, that is a newspaper editor, or else or else the main editor, he will give the review that whether I must give it 3-star, 2-star, 4-star, 5-star. He will analyze each and everything, like how is the plot, what about the characters, how is the structure, what about the suspense, how is the story told, ಸ್ಟೋರಿನ ಯಾವ ರೀತಿ ಹೇಳಿದಾರ, ಅವ್ನಿಗೆ ಏನೇನು ಅನಿಸುತ್ತೋ ಎಡಿಟರ್ಗೆ ಅದ್ರಾಗೆಲ್ಲ ಮೆನ್ಷನ್ ಮಾಡಿರ್ತಾನೆ. ಭಾಳ ಎಳೆದಾರೋ ಮೂವಿನ ಅಥವಾ ಭಾಳ ಹಿಂಗೆ ಥ್ರಿಲ್ಲಿಂಗ್ ಆಗಿತ್ತು ಅಂದ್ರೆ ರೇಟಿಂಗ್ಸ್ 1 to 5 ಮಟ್ಟ ರೇಟಿಂಗ್ಸ್ ಕೊಟ್ಟಿರ್ತಾರೆ. ಸೊ ನೀವೇನಿಲ್ಲಿ ರೇಟಿಂಗ್ಸ್ ಕೊಡಬೇಕಾಗಿಲ್ಲ, ನನ್ನ ಬಿಟ್ಕೋರಿ, ನಾ ಹೇಳತ್ತಾನೆ ನಿಮಗೆ ರೇಟಿಂಗ್ಸ್ ಕೊಡಬೇಕಾಗಿಲ್ಲ. ಆದ್ರೆ ಆ ಬುಕ್ ಒಳಗೆ ಬರೀತಾನೆ ಯಾವ ರೀತಿ ಥ್ರಿಲ್ ಇತ್ತು, ಏನಿತ್ತು ಅನ್ನೋದ್ರ ಬಗ್ಗೆ. ಸೊ ಹಂಗೆ ನೀವು ಕೂಡ ಯಾವುದಾದ್ರೂ ಒಂದು ಮೂವಿ ಮೇಲೆ ಬರೀಬೇಕು ಅಂತ ಹೇಳಿ. ಓಕೆ, ಬುಕ್ ಒಂದು ಮೂವಿ ಮೇಲೆ ರಿವ್ಯೂ ಬರೀಬೇಕು ನೀವು. ಯೂನಿಟ್ ನಂಬರ್ 2 ನೋಡ್ರಿ, ಕಮ್ಯುನಿಕೇಶನ್ ಸ್ಕಿಲ್ಸ್ ಫಾರ್ ವರ್ಕ್ ಪ್ಲೇಸ್. ಬಹಳಷ್ಟು ಇಂಪಾರ್ಟೆಂಟ್ ರೀ ಮೈ ಡಿಯರ್ ಸ್ಟೂಡೆಂಟ್ಸ್. ಇದು ಅಂದ್ರೆ ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಕೋಬೇಕು, ಸ್ಪೆಷಲಿ ಎಲ್ಲಿಪ್ಪ ಅಂತಂದ್ರೆ ವರ್ಕ್ ಪ್ಲೇಸ್ ಒಳಗೆ. ಈಗ ಸ್ಪೆಷಲಿ ಈಗ BA 3rd ಸೆಮ್ 4th ಸೆಮ್ ಅಷ್ಟೇ ನೀವು ಇಂಗ್ಲೀಷ್ ಕಲಿತೀರಿ. ಆಮೇಲೆ ಏನಪ್ಪ ಅಂತಂದ್ರೆ ಬಿಟ್ಬಿಡ್ತಾರೆ. ಆಮೇಲೆ ಇನ್ನು BSc ಆಗಲಿ, BB ಆಗಲಿ, BC ಆಗಲಿ ಎಲ್ಲರೂ 4th ಸೆಮ್ ಮಟ್ಟ ಅಷ್ಟೇ ನೀವು ಇಂಗ್ಲೀಷ್ ಕಲಿತೀರಿ. ಅಷ್ಟರೊಳಗೆ ನಿಮಗೆ ಸಿಲೆಬಸ್ ಎಷ್ಟು ಅಂತ ಕೊಟ್ಟಾರಂದ್ರೆ ರಾಣಿ ಚೆನ್ನಮ್ಮ ಮಾಸ್ಟರು, ನೀವು ಇಂಗ್ಲೀಷ್ ಪರ್ಫೆಕ್ಷನ್ ಮಾಡ್ಕೋಬೇಕ್ರಿ. ಬರೀ ಎಕ್ಸಾಮ್ ಪೂರ್ತಿಯಾಗಿ ಓದಿದ್ರಪ್ಪ ಅಂತಂದ್ರೆ ಇಟ್ಸ್ ಆಫ್ ನೋ ಯೂಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ಈ ಕಮ್ಯುನಿಕೇಶನ್ ಸ್ಕಿಲ್ಸ್ ಫಾರ್ ವರ್ಕ್ ಪ್ಲೇಸ್ ಇದಾದ ನಂತರ ಇನ್ನೊಂದು ವರ್ಷ ಉಳಿದಿದೆ ನಿಮ್ಗೆ. 3rd ಸೆಮ್ ಬಿಡ್ರಿ, 4th ಸೆಮ್ ಆದ ನಂತರ ಇನ್ನೊಂದು ವರ್ಷ ಅಷ್ಟ, ಅಂದ್ರೆ ಇನ್ನು ಒಂದೂವರೆ 2 ವರ್ಷ ಅಷ್ಟೇ ರೀ. ಅಷ್ಟರೊಳಗೆ ಯು ವಿಲ್ ಬಿ ಸರ್ಚಿಂಗ್ ಫಾರ್ ದ ಜಾಬ್ಸ್ ಅಥವಾ ಮುಂದಿನ ಕಲಿತಿರ್ತೀರಿ. ಅದ್ರ ಸಂಬಂಧ ನೀವೇನು ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಕೋಬೇಕು. ಅದ್ರ ಸಂಬಂಧ ಈ ಒಂದು ಸಿಲೆಬಸ್ ಐತಿ. ಫಸ್ಟ್ ನೋಡ್ರಿ ಏನೈತಪ್ಪ ಅಂದ್ರೆ ಕಾನ್ಫಿಡೆನ್ಸ್ ಬಿಲ್ಡಿಂಗ್, ಟೀಮ್ ವರ್ಕ್. ನೋಡ್ರಿ, ಟೀಮ್ ವರ್ಕ್ ಎಲ್ಲೋ ಒಂದು ವರ್ಕ್ ಮಾಡತ್ತಾರೆ ನೀವು, ಟೀಮ್ ವರ್ಕ್ ಯಾವ ರೀತಿ ಅನ್ನೋದು ಇರಬೇಕು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಕಮ್ಯುನಿಕೇಶನ್ ಮಾಡಬೇಕು, ಪ್ರಾಬ್ಲಮ್ ಸಾಲ್ವಿಂಗ್, ಟೈಮ್ ಮ್ಯಾನೇಜ್ಮೆಂಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇವಿಷ್ಟು ಎಲ್ಲ ಇಂಪಾರ್ಟೆಂಟ್ ರೀ. ಟೈಮ್ ಮ್ಯಾನೇಜ್ಮೆಂಟ್ ಆಯ್ತು, ಪ್ರಾಬ್ಲಮ್ ಸಾಲ್ವಿಂಗ್ ಆಯ್ತು, ಕಮ್ಯುನಿಕೇಶನ್ ಆಯ್ತು. ಓಕೆ, ದೀಸ್ ಆರ್ ದಿ ಗ್ರಾಮರ್ ಪಾರ್ಟ್ ಫಾರ್ ಯು ಪೀಪಲ್. ಗ್ರಾಮರ್ ಅಂದ್ರೆ ಏನು, ಕಮ್ಯುನಿಕೇಶನ್ ಸ್ಕಿಲ್ ಪಾರ್ಟ್. ಓಕೆ, ಇನ್ ದ ವರ್ಕ್ ಪ್ಲೇಸ್. ಇನ್ನು ಗ್ರಾಮರ್ ನೋಡ್ರಿ, ಗ್ರಾಮರ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ಕಾಂಪಿಟೇಟಿವ್ ಎಕ್ಸಾಮ್ ಸಂಬಂಧ ಯಾವ್ಯಾವ ಗ್ರಾಮರ್ ಬೇಕು, ಯಾವ್ದಾದ್ರು ಇರ್ತೈತೆ ಅಂತ ಹೇಳಿ. ಫಸ್ಟ್ ಈಗ ಡೈರೆಕ್ಟ್ ಆ್ಯಂಡ್ ಡೈರೆಕ್ಟ್, ಆಮೇಲೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್,
ಯು ನೋ ದ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಯಾವ್ದಾವ್ದು ಅಂತ ಹೇಳಿ, ಪಾಸಿಟಿವ್ ಡಿಗ್ರಿ, ಕಂಪೇರಿಟಿವ್ ಡಿಗ್ರಿ, ಸೂಪರೇಟಿವ್ ಡಿಗ್ರಿ. ಸೊ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್, ಆಮೇಲೆ ಸಿಂಪಲ್ ಕಂಪೌಂಡ್ ಆ್ಯಂಡ್ ಕಾಂಪ್ಲೆಕ್ಸ್ ಅಷ್ಟೇ ಕೊಟ್ರ. ಸಿಂಪಲ್ ಕಂಪೌಂಡ್ ಮತ್ತು ಕಾಂಪ್ಲೆಕ್ಸ್ ಸೆಂಟೆನ್ಸಸ್ ರೀ, ಅವು ನಿಮ್ಗೆ ಗೊತ್ತಿರ್ತೈತಿ, ಆಲ್ರೆಡಿ ನೀವು ಕಲ್ತಿದಾರೋಣ. ಆಮೇಲೆ ಕ್ವಶನ್ ಟ್ಯಾಗ್ಸ್, ಆರಂಟ್ ಯು, ಆಮೇಲೆ ವಾಸಂಟ್ ಇಟ್, ವಾಸಂಟ್ ಈ, ವಾಸಂಟ್ ಶಿ, ಇವೆಲ್ಲ ಏನು ಬರ್ತಾವೆ ನೋಡ್ರಿ ಮುಂದೆ ಕ್ವಶನ್ ಮಾರ್ಕ್, ಅವು ಕ್ವಶನ್ ಟ್ಯಾಗ್ಸ್ ಅಂತಾರೆ. ಅವ್ನು ಹೆಂಗೆ ಯೂಸ್ ಮಾಡ್ಬೇಕು ಅನ್ನೋದು. ಆಮೇಲೆ ಫ್ರೇಮಿಂಗ್ ನೆಗೆಟಿವ್ ಕ್ವಶನ್ಸ್ನ ಯಾವ ರೀತಿ ಫ್ರೇಮ್ ಮಾಡ್ಬೇಕಂತೇಳಿ, ಇವಿಷ್ಟು ಏನಪ್ಪ ಅಂದ್ರೆ ನಿಮ್ಗೆ ಈ ಸ್ಪೆಷಲಿ ಇನ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಯು ವಿಲ್ ಫೈಂಡ್ ಇನ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇವಿಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಂದ ಬರ್ತಾವ. ಅದನ್ನ ರೆಫರ್ ಮಾಡೋ ಸಂಬಂಧ ಅವ್ರು ಏನು ಹೇಳ್ತಾರಪ್ಪ ಅಂತಂದ್ರೆ ನಿಮ್ಗೆ ಇಲ್ಲಿ ಫಾರ್ ಎಕ್ಸೈಸ್ ರೆಫರ್ UPSC ಆ್ಯಂಡ್ KPSC ಅಂತ ಹೇಳ್ತಾರೆ ಅವ್ರು. ಎಕ್ಸೈಸ್ ಒಂದು ಏನಪ್ಪ ಅಂದ್ರೆ ನೀವು UPSC ಮತ್ತು KPSC ಬುಕ್ಸನ್ನು ನೋಡ್ರಿ, ಅಥವಾ ಕ್ವಶನ್ ಪೇಪರ್ನ ನೋಡ್ರಿ ಅಂತಾರೆ. ಬುಕ್ಸ್ ಎಲ್ಲ ಕ್ವಶನ್ ಪೇಪರ್ನ ನೋಡ್ರಿ ಅಂತ ಹೇಳ್ತಾರೆ. ಓಕೆ, ಚೆಕ್ KPSC, UPSC, KEA ಕ್ವಶನ್ ಪೇಪರ್ಸ್ ಫಾರ್ ದ ರೆಫರೆನ್ಸ್ ಪರ್ಪಸ್. ಓಕೆ, ಅವನ್ನ ರೆಫರ್ ಮಾಡ್ರಿ, ಅದ್ರೊಳಗೆ ಇರುವಂಥ ಎಕ್ಸಾಂಪಲ್ಸ್ನ ಸಾಲ್ವ್ ಮಾಡ್ರಿ. ಸೊ ದ್ಯಾಟ್ ಇಟ್ ವಿಲ್ ಹೆಲ್ಪ್ ಯು. ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಇಂಥವು ಕ್ವಶನ್ ಕೇಳ್ತಾರೆ, ಬೇರೆ ಏನು ಕೇಳಂಗಿಲ್ಲ. ಫಿಕ್ಸ್ ಯಾವುದೋ ಒಂದು ಎಕ್ಸಾಮ್ ನೀವು ನಾರ್ಮಲ್ ಎಕ್ಸಾಮ್ ಬರ್ದ್ರೂ ಕೂಡ ದೇ ವಿಲ್ ಗಿವ್ ಯು 25 ಕ್ವಶನ್ಸ್. ಇಂಗ್ಲೀಷ್ದು ಮಿನಿಮಮ್ ಕಮ್ಮಿ ಅಂದ್ರೂ ಏನಪ್ಪ ಅಂದ್ರೆ 25 ಕ್ವಶನ್ಸ್ ಬರ್ತಾವ್ರಿ. ಇತ್ತಿತ್ಲಾಗಂತೂ ಏನಪ್ಪ ಅಂದ್ರೆ 50 ಕ್ವಶನ್ಸ್ ಮಾಡತಾರ, ನೆನ್ಪಿಟ್ಕೋರಿ ನೀವು. ಸೊ 50 ಕ್ವಶನ್ಸ್, 25 ಕ್ವಶನ್ಸ್ ಆರ್ ಅಟ್ ಲೀಸ್ಟ್ ಮಿನಿಮಮ್ ಅಂತಂದು ಹೇಳಿ ಅನ್ಬೋದು ನಾವು. ಲೆಟರ್ ರೈಟಿಂಗ್ ಆಗಿರ್ಬೋದು, ಇಮೇಲ್ ರೈಟಿಂಗ್, ಎಲ್ಲಾನು ಇಂಪಾರ್ಟೆಂಟ್ ಆಗಿಬಿಟ್ಟಾವ ಈಗ, ಹೌದಾ? ಇಂಗ್ಲೀಷ್ ಸ್ಕಿಲ್ಸ್ನ ಬೆಳೆಸ್ಕೋರಿ ಅಂತಂದು ಹೇಳಿ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇಷ್ಟ ಏನಪ್ಪ ಅಂದ್ರೆ ನಿಮ್ಗೆ ವಿಡಿಯೋಗ ಇದ್ರ ಮೇಲೆ ನಿಮ್ಗೆ ಏನಾದರೂ ವಿಡಿಯೋಸ್ ನಿಮ್ಗೆ ಬೇಕಾಗಿದ್ದಪ್ಪ ಅಂತಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ. 100% ನಾವು ವಿಡಿಯೋ ಮಾಡಿರ್ತೀನಂತ. ಇಲ್ಲಿವರೆಗೂ ಬರೀ ನಾ ಏನು ಮಾಡಂದ್ರೆ ಬರೀ BA ಅಷ್ಟೇ ಕಂಪ್ಲೀಟಾಗಿ ವೀಡಿಯೋಸ್ ಮಾಡಿದ್ದೀನಿ. ಯಾಕಂದ್ರೆ BSc ಇಂಗ್ಲೀಷ್ ಸ್ವಲ್ಪ ಹುಷಾರಿರ್ತಾರೆ ಅಂತ ಹೇಳಿ ವೀಡಿಯೋಸ್ ಮಾಡಿಲ್ಲ ಯೂಟ್ಯೂಬ್. ಅಕಸ್ಮಾತ್ ನಿಮಗೂ ಬೇಕಾಗಿತ್ತಪ್ಪ ಅಂತಂದ್ರೆ ಯು ಜಸ್ಟ್ ಕಮೆಂಟ್ ಮಾಡಿರಿ. ಹಂಗೆ ಈ ವಿಡಿಯೋನ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ.